ಹಾಯ್, ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಏನು ಗೊತ್ತಾ, ಮೊನ್ನೆ ಚಿಕ್ಕಮ್ಮನ ಹತ್ರ ಮಾತಾಡ್ತಾ ಇದ್ದೆ. ಎಸ್ ಎಲ್ ಭೈರಪ್ಪ ಅವರ ಪರ್ವದ ಬಗ್ಗೆ ಮಾತಾಡ್ತಾ ಇದ್ವಿ ನಾನು ಚಿಕ್ಕಮ್ಮ. ಅವರು ಓದಿದಾರಾ ಅಂತ ಕೇಳಿದೆ. ನಾನು ಆವಾಗ ಅವ್ರು ಹೇಳಿದ್ರು, ಇಲ್ಲ ಓದಿದೆ, ತುಂಬ ವರ್ಷದ ಹಿಂದೆ ಓದಿದ್ದೆ ಅಂತ. ನಾನು ಓದಿಲ್ಲ, ಪುಸ್ತಕ ತೊಗೊಳ್ಬೇಕು ಅಂತ ಮಾಡಿದ್ದೀನಿ ಅಂತ ಮಾತಾಡ್ತಾ ಇದ್ದಾಗ ಚಿಕ್ಕಮ್ಮ ನನಗೊಂದು ಪುಸ್ತಕವನ್ನು ರೆಫರ್ ಮಾಡಿದ್ರು. ಆ ಪುಸ್ತಕ ಯಾವುದು ಗೊತ್ತಾ? ಇದು ಒಂದು ನಿಮಿಷ. ಈ ಪುಸ್ತಕದ ಹೆಸರು ಮಹಾಶ್ವೇತೆ. ಸುಧಾಮೂರ್ತಿ ಮೇಡಮ್ ಅವರು ಬರೆದಿರುವಂತಹ ಪುಸ್ತಕ ಇದು. ನೋಡಿ, ಈ ಪುಸ್ತಕವನ್ನು ಅವರು ರೆಫರ್ ಮಾಡಿದ್ರು. ಈ ಪುಸ್ತಕದ ವಿಶೇಷತೆ ಏನು ಅಂದರೆ, ಈ ನೀವು ಪುಸ್ತಕ ತಗೊಳ್ಳೋದು ಒಂದೇ ಬಾಕಿ. ಅಂದರೆ ಪುಸ್ತಕ ಹಿಡಿದ್ರೆ ಸಾಕು, ಪುಸ್ತಕ ನಿಮ್ಮ ಹತ್ರ ಓದಿಸ್ಕೊಂಡು ಹೋಗುತ್ತೆ. ಕೆಲವು ಪುಸ್ತಕಗಳ ವಿಶೇಷತೆನೇ ಹಾಗೆ. ಪುಸ್ತಕವನ್ನು ನೀವು ಓದಬೇಕಾಗಿಲ್ಲ. ಕತೆ ಎಷ್ಟು ಎಂಗೇಜ್ ಮಾಡುತ್ತೆ ಅಂದರೆ, ನೀವು ಪುಸ್ತಕ ನಿಮಗೆ ಅದನ್ನು ಓದಿಸ್ಕೊಂಡು ಹೋಗುತ್ತೆ. ಈ ಪುಸ್ತಕದ ಕೊನೆಯ 30 ಪುಟಗಳನ್ನು ನಾನು 1.5 ಅವರಲ್ಲಿ ಓದಿ ಮುಗಿಸಿದ್ದೇನೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದಂತಹ ಪುಸ್ತಕ ಇದು. ಸುಧಾಮೂರ್ತಿ ಮೇಡಮ್ ಅವರ 2ನೇ ಪುಸ್ತಕ ನಾನು ಓದ್ತಾ ಇರೋದು. ಇದಕ್ಕಿಂತ ಹಿಂದೆ ತುಂಬ ಒಂದು 3-4 ವರ್ಷದ ಹಿಂದೆ ನಾನು ಓದಿದಂತಹ ಪುಸ್ತಕ ಯಾವುದು ಅಂದರೆ, ಹಕ್ಕಿಯ ದರದಲ್ಲಿ ಪ್ರವಾಸಿ ಕಥನ ಇತ್ತು ಅವ್ರದ್ದು. ತುಂಬ ಚೆನ್ನಾಗಿತ್ತು, ಅದು ಓದಿದ್ದೆ. ಅದು ಬಿಟ್ಟರೆ ಮೋಸ್ಟ್ಲಿ ಇದೇ ಪುಸ್ತಕ ನಾನು ಅವರದ್ದು, ಸುಧಾಮೂರ್ತಿ ಅವ್ರದ್ದು ಓದಿದ್ದು. ಈ ಮಹಾಶ್ವೇತೆ ಅಂತ ಚಿಕ್ಕಮ್ಮ ಹೇಳಿದಾಗ ನಾನು ಅಂದ್ಕೊಂಡಿದ್ದು ಸಂಸ್ಕೃತದ ಒಂದು ಕಾದಂಬರಿ ಇದೆ. ಮಹಾಶ್ವೇತೆ ಮತ್ತು ಪುಂಡರೀಕ ಲವ್ ಸ್ಟೋರಿ ಬರುತ್ತೆ. ಅದು ನಮಗೆ ಇವನ್ ಐ ವಾಸ್ ಡೂಯಿಂಗ್ ಡಿಗ್ರಿ ಇನ್ ಕರೆಸ್ಪಾಂಡೆನ್ಸ್ ಡಿಗ್ರಿ ಇನ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಆವಾಗ ನನಗೆ ನಮ್ಮ ಫಸ್ಟ್ ಇಯರ್ ಏನು ಬುಕ್ ಇತ್ತಲ್ಲ, ಅದರ ಫಸ್ಟ್ ಲೆಸನ್ ಆಗಿತ್ತು ಅದು ಮಹಾಶ್ವೇತೆ ಅಂತ. ಅದೇ ಕತೆ ಇರಬಹುದು ಅಂತ ಅಂದ್ಕೊಂಡೆ, ಬಟ್ ಇದು ಅದಲ್ಲ. ಅದನ್ನೇ ಹೋಲುವಂತಹ ಒಂದು ಕತೆ. ಬಟ್ ಇದರಲ್ಲಿ ಒಂದು ವಿಶೇಷ ಏನು ಅಂದರೆ, ಲ್ಯುಕೋಡರ್ಮ ಅಂತ ಏನು ಕರಿತೀವಲ್ಲ ನಾವು, ಬಿಳಿ ಮಚ್ಚೆ ಅಂತ ಕರಿತೀವಿ, ಅಥವಾ ಕೆಲವರು ತೊನ್ನು ಅಂತ ಕರೀತಾರೆ. ಆ ರೀತಿಯ ಲ್ಯುಕೋಡರ್ಮ ಡಿಸೀಸ್ ಇದೆ ಅಲ್ಲ, ಅದಕ್ಕೆ ಸಂಬಂಧಿಸಿದಂತೆ ತುಂಬ ಚೆನ್ನಾಗಿ ಎಲಾಬ್ರೇಟ್ ಮಾಡಿದ್ದಾರೆ. ಆ ಕಾಯಿಲೆ ಬಂದಂಥವ್ರ ಮನಸ್ಥಿತಿ ಏನಿರುತ್ತೆ, ಅದಕ್ಕೆ ಸಮಾಜ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಅದಕ್ಕೆ ಕುಟುಂಬ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಯಾವ ರೀತಿ ರಿಯಾಕ್ಟ್ ಮಾಡಬಾರ್ದು ಅನ್ನೋದನ್ನು ಕೂಡ ಈ ಪುಸ್ತಕ ನಮಗೆ ಕಲಿಸಿಕೊಡುತ್ತೆ. ನಾನು ನಿಮಗೆ ಹೇಳೋದು ಏನು ಅಂದರೆ, ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ, ಫ್ರೆಂಡ್ಸಲ್ಲಿ ಇನಿಷಿಯಲ್ ಸ್ಟೇಜ್ ಆಫ್ ಲ್ಯುಕೋಡರ್ಮಾ ಫೇಸ್ ಮಾಡ್ತಿದ್ದಾರೆ ಅಂದರೆ, ಐ ಪರ್ಸ್ನಲಿ ರೆಕಮೆಂಡ್ ಯು ಟು ಗಿಫ್ಟ್ ದಮ್ ದಿಸ್ ಬುಕ್. ಈ ಪುಸ್ತಕವನ್ನು ಅವರಿಗೆ ಗಿಫ್ಟ್ ಮಾಡಿ ಅನ್ನೋದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಅಷ್ಟು ಒಂದು ಒಳ್ಳೆಯ ಪುಸ್ತಕ. ಅಷ್ಟೇ ಅಲ್ಲದೆ, ಕೇವಲ ಲ್ಯುಕೋಡರ್ಮಾ ಮಾತ್ರ ಅಲ್ಲದೆ, ಇದೊಂದು ಅಂದರೆ ಕಾದಂಬರಿ ಓದುವವರಿಗೆ ಕಾದಂಬರಿ ಆಗಿ ಸಿಗುತ್ತೆ, ಮೋಟಿವೇಶ್ನಲ್ ಸ್ಟೋರಿಗಳನ್ನು ಇಷ್ಟಪಡುವವರಿಗೆ ಮೋಟಿವೇಶ್ನಲ್ ಸ್ಟೋರಿ ಆಗಿ ಸಿಗುತ್ತೆ. ನಮ್ಮಂತೆ ಟೈರ್ 2, ಟೈರ್ 3 ಸಿಟೀಸ್ಗಳಿಂದ ಇನ್ನು ಮಹಾನಗರಗಳಿಗೆ ಬರ್ತೀವಲ್ಲ, ಅವರು ಯಾಕೆ ಈ ಊರುಗಳನ್ನು ಇಷ್ಟು ಪ್ರೀತಿಸ್ತೇವೆ ಅನ್ನುವಂತಹ ಒಂದು ಪ್ರಶ್ನೆಗೆ ಕೂಡ ಉತ್ತರ ನಿಮಗೆ ಇದೇ ಪುಸ್ತಕದಲ್ಲಿ ಸಿಗುತ್ತೆ. ನಾನು ರಿಲೇಟ್ ಆಗಿದ್ದು ಮೋಸ್ಟ್ಲಿ ಅದೇ ಪಾರ್ಟಿಗೆ, ಎಸ್ಪೆಷಲಿ ಅದು ಪಾರ್ಟಿಗೆ. ಮುಂಬೈ ಅಂತ ನಗರವನ್ನು ಅನುಪಮ ಯಾಕೆ ಇಷ್ಟಪಟ್ಲು, ಯಾಕೆ ಬೆಂಗಳೂರು ಮಧುರನಿಗೆ ಇಷ್ಟ ಆಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಐ ಪರ್ಸನಲಿ ರೆಕಮೆಂಡ್ ಯು ಈ ಪುಸ್ತಕವನ್ನು ಓದೋದಕ್ಕೆ. ಹಾಗೆ ಈ ಪುಸ್ತಕವನ್ನು ಬರೆದಂತಹ ಸುಧಾಮೂರ್ತಿ ಮೇಡಮ್ ಅವರಿಗೆ ನನ್ನ ಕಡೆಯಿಂದ ತುಂಬ 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 ದೊಡ್ಡ ಥ್ಯಾಂಕ್ಸ್. ಯಾಕೆಂದರೆ ಹೇಗೆ ನೀವು ಹೇಳಿದ್ದೀರಿ ಹಾಗೆ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಕೊಡಬಹುದಂತಹ ಒಂದು ಪುಸ್ತಕ ಅಂತ ಗುರುತಿಸ್ಕೊಂಡಿದೆ ಅಂದರೆ ತುಂಬಾ ಖುಷಿಯಾಗುವಂತಹ ವಿಷಯ. ಇನ್ನು ಇದು ನಾನು ಬೈ ಮಾಡಿರೋದು 27ನೇ ಮುದ್ರಣ. ನೋಡ್ಬೋದು ಇಲ್ಲಿ 2025 27th ಪ್ರಿಂಟ್ ಇದು ಇಲ್ಲಿ ಬರ್ತಾ ಇದೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಪುಸ್ತಕ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಸುಧಾಮೂರ್ತಿ ಮೇಡಮ್ ಅವರಿಗೆ ಥ್ಯಾಂಕ್ ಯು. ಅಷ್ಟೇ ಅಲ್ಲದೆ ಈ ಪುಸ್ತಕವನ್ನು ನನಗೆ ರೆಫರ್ ಮಾಡಿದ್ದಕ್ಕೆ ನನ್ನ ಚಿಕ್ಕಮ್ಮ ಮಹಾಲಕ್ಷ್ಮಿ ಅಂತಿದ್ದಾರೆ, ಅವರಿಗೆ ಚಿಕ್ಕಮ್ಮ ಥ್ಯಾಂಕ್ ಯು ವೆರಿ ಮಚ್.